Sorry ass DJ. अशोक भी बहुत बड़ा है मेरा नाम लेके बोले कॉर्नर कर लिया हम लोगों ने क्या क्यों नहीं तो एक सेकंड का जवाब तुम्हारे मामले की बेटी हम क्या करें कौन सा एक इंसान वहाँ बैठता है कुछ भी बॉन्डिंग टाइम मैंने सिर्फ इतना आप आराम से बात करो बिना आवाज रेस के आपको मैंने बोला ये कुछ भी बोलते तो ಅವ್ನು ಇವಾಗ 8 ಮಂತ್ಸ್ ಆಗ್ಯಾನ. ಅವನಿಗೆ ನಾವೇ ಸ್ನಾನ ಮಾಡಿಸ್ತಿದ್ದೇವೆ. ಅವ್ನು ತಂದಾಗೆ ನಾವು ಸ್ನಾನ ಮಾಡಿಸಿಲ್ಲ. ರಮೇಶ್ ಸ್ನಾನ ಮಾಡ್ಸಾನೆ, ಆಮೇಲೆ ಸರ್ ಮಾಡ್ಸ್ಯಾರ, ಆಮೇಲೆ ಗ್ರೂಮಿಂಗ್ದವ್ರು ಮಾಡ್ಸ್ಯಾರ. ನಾ ದಿನ ಎಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡ್ತೇನೆ ಅವನ್ನ ವಟ್ ವೈಪಿಂದ ಪೌಡರ್ ಹಾಕೆಲ್ಲ. ಬಟ್ ಹಂಗೆ ಹಿಡಿದು ಸ್ನಾನ ಮಾಡಿಸಿಲ್ಲ. ನಾನು ನಾಳೆ ಮಾಡಿಸ್ತಾ ಇದ್ದೀನಿ. ಅಪ್ಪು ಸ್ನಾನ, ಅಪ್ಪು ನೀ ಸ್ನಾನ ಮಾಡಬೇಕು. ನೀ ಬಿಗ್ ಬಾಯ್ ಆಗಿ ಇವಾಗ. ಅಪ್ಪ ನೀ ಎಷ್ಟು ಬಿಗ್ ಆದೆ? ನೀ ಎಷ್ಟು ಬಿಗ್ ಆದೆ? ಅಪ್ಪುಗೆ ತಂಗಿನ ತಮ್ಮನ ಒಟ್ಟು ನಾವು ತರ್ತೀವಿ. ಗಣಪತಿ ಇದಾನಂದ್ರೆ ತಂಗಿ ಬರ್ಬೇಕಂತ ಹೇಳ್ತಾರೆ ಇವ್ರು, ಗೌರಿ ಬರ್ಲಿ ಅಂತ. ಹೌದು, ನಮ್ಮ ಮನೆಗೆ ಗರ್ಲ್ಸ್ ಬೇಕಲ್ಲ, ನಮ್ಗೆ ಗರ್ಲ್ಸ್ ಇಷ್ಟ ಗೈಸ್. ಅವ್ರ ಮಾಮಾಗ ರೆಸ್ಪಾನ್ಸಿಬಿಲಿಟಿ ಹೇಳ್ತೀನಿ. ಜಗ್ರಿ ಹಂಗನೆ ಮಾಡಿ ಬರ್ತೇಶ್ ನಮ್ಮ ವಿಡಿಯೋನಾಗ. ಬರ್ತೇಶ್ಗೆ ಒಂದು ಹಾಡು ಆಡ್ತೇನೆ ನೋಡ್ರಿ ಗೈಸ್. ಇವಾಗ ನಾವು ಅದರಿಗೂ ಇಷ್ಟ ಹಾಡು. ಕುಚುಕು 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 ನೀನು ಚಡ್ಡಿ ದೋಸ್ತು ಕಣ ಕುಚುಕು ಜೀವಕ್ಕಿನ್ನ ಜಾಸ್ತಿ ಕಣ ಕುಚುಕು ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾಣೆ ಕೋಪ ಕಣ ಕೋಪಕ್ಕೂ ಒಂದು ಕೈ ದೋಸ್ತಿ ಜಾಸ್ತಿ ಕಣ ನೆನಪೈತ ನಿಂಗೆ ಮರಕೋತಿ ಆಟ ಮರೆತೋಯ್ತ ನಿಂಗೆ ಬೆಳೆದಿಂಗಳೂಟ ನೆನೆಸ್ಕೊಂಡ್ರೆ ಈಗ ಬಾಯಿ ತುಂಬ ಜಲ್ಲು ಗೆಳೆಯ 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 ಆ ಕಾಲ ಬರ್ತೈತ ಗೆಳೆಯ ಒಬ್ಬನೇ ಪುಣ್ಯವ ಎಂದರೆ ಹೆಂಗಯ್ಯ ನಾನುವೇ ಮನ್ಸನು ಒಸಿ ನನ್ಗುವೆ ಖುಷಿ ಉಳ್ಸಯ್ಯ ಕುಚುಕು 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 ನೀನು ಚಡ್ಡಿ ದೋಸ್ತು ಕಣ ಕುಚುಕು. ಕಿಚ್ಚ ದಚ್ಚೋರ್ಗೆ ಹಾಡು. ಆದ್ರೆ ಈಗ ಸದ್ಯಕ್ಕೆ ನಾನು ಹುಡುಗಿ ಅಲ್ಲ, ನನಗೆ ಹುಡುಗಿ ಆಲ್ರೆಡಿ ಮಾಡಿವಿ. ನಾನು ಮತ್ತೆ ಹರಣಿ ದೇಸಾಯಿ ಅಂತ ಒಬ್ಬರಿದಾರೆ. ಆದ್ರೆ ಬಾಯ್ ಆಗಿದ್ದಿದ್ರೆ ನನಗೆ ಬರ್ತೇಶ ಬೆಸ್ಟ್ ಫ್ರೆಂಡ್. ಈಗೂ ಇದಾನೆ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಅಷ್ಟ್ ನಾವು ಓಪನ್ ಆಗಿ ಹಂಗ್ ಬಾಯ್ಸ್ ಹಂಗಿರ್ತಾರ, ನನಗೆ ಹಂಗಿರೋದು ಭಾಳ ಇಷ್ಟ ಆಗ್ತದೆ. ಅದನ್ನ ತಪ್ಪಾರ್ಥಗಳು ಮಾಡ್ಕೋಬಾರ್ದು. ನಾವು ಕುಚುಕು ಅಂತ ತಿಳ್ಕೊಂಡಿರ್ತೀವಿ, ಹುಡುಗರ ಜೊತೆ ಯಾಕೆ ಫ್ರೀ ಇರ್ತೀವಿ. ನಾವು ಒಂಥರ ಬಾಯ್ಸ್ ಗತ್ಲನೆ ಅನ್ಕೊಂಡು ನಾವು ಆಸ್ ಅ ಗರ್ಲ್ ಆಗಿರಲ್ಲ. ಅವಾಗ ಆಸ್ ಅ ಗರ್ಲ್ ಆಗಿದ್ದಾಗ ನಾವು ಗರ್ಲ್ ಜೊತೆ ಬೇರೆ ರೀತಿಯಾಗಿರ್ತೀವಿ. ಈಗ ನಾವು ದಾಂಡ್ಯದ ನೀವು ನೋಡಿರ್ಬೋದು, ನಾವು ಲೇಡೀಸ್ ಜೊತೆ ಹೆಂಗಿರ್ತೀವಿ ಅಂತ. ಸೊ ನಮ್ದು 2 ವ್ಯಕ್ತಿತ್ವ ಅದಾವ. ನಂಗೆ ಪರ್ಸನಲ್ ಆಗಿ ನಾನು ಬಾಯ್ ಆಗಿದ್ರೆ ಹೆಂಗೆ ಎಂಜಾಯ್ ಮಾಡ್ತಿದ್ದೆ ಅನ್ನೋದನ್ನ ನಾನು ಒಂದು ಸ್ವಲ್ಪ ಬಿಟ್ಸ್ ತೋರಿಸಿರ್ತೀನಿ. ಸ್ವಲ್ಪ ಜನ ಗೊತ್ತು ಕೂಡ ಆ ಥರ ಇರ್ತಿರ್ತೀವಿ ನಾವು. ನಮ್ಮ ಭರ್ತೇಶ್ ಆದ್ರು, ಮಹೇಶ್ ಇರ್ಬೋದು, ರಾಜು ಇರ್ಬೋದು, ನಮ್ ಗೋರ್ಪಡೆ ಅವ್ರ ಹುಡುಗರು ಇರ್ಬೋದು, ಯಾರೇ ಆಗ್ಲಿ ಅವರು. ನಮ್ಮ ಸ್ಕೂಲ್ ಹುಡುಗರು ಇರ್ಬೋದು. ರಮೇಶ್ ಮತ್ ಕುಮಾರ್ ಹೆಸರು ಹೇಳಿ ನಾವಾಗ್ಲಿ, ಯಾಕಂದ್ರೆ ರಮೇಶ ನಮ್ದು ಅಪ್ಪಗೆಲ್ಲ ಸ್ನಾನ ಮಾಡ್ಸಾನ, ಹಳೆ ಅಪ್ಪನಿಂದ ಹಿಡಿದು. ಕುಮಾರನು ಈಗ ಚಲೋ ಮಾಡ್ತಿದ್ದಾನೆ, ಅವನು ಮಾಡ್ಲಿ ಓದ್ಲಿ. ಆಮೇಲೆ ನಮ್ ಕ್ಲಾಸ್ಮೇಟ್ಸ್ ಇರ್ಬೋದು. ಬಾಹುಬಲಿ ಅಣ್ಣ ಬಿಡ್ರಿ, ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ನಾವ್ ಹಂಗೆ ಒಂದ್ ಸಣ್ಣವ್ರು ತಮ್ಮಂದ ಏಜ್ನಾಗ ಇರ್ತಾರೆ, ಅಥವಾ ಸ್ವಲ್ಪ ಫ್ರೆಂಡ್ಸ್ ಆಗಿರೋರ್ ಜೊತೆ ನಾವ್ ಈ ತರ ಕುಚುಕು ಅನ್ಕೊಂಡಿರ್ತೀವಿ ಅಷ್ಟೇ. ಆ ತರ ಯಾವ ತಪ್ಪಾರ್ಥಗಳಿಲ್ಲ. ಅದ್ ನಮ್ಮ ಮನೆಗೂ ಎಲ್ಲ ಗೊತ್ತೈತೆ, ಏನ್ ಪ್ರಾಬ್ಲಮ್ ಇಲ್ಲ. ನಮ್ಮ ಅಪ್ಪಗಂತೂ ಏನ್ ಕೆರೆ ಮಾಡಲ್ ಬಿಡ್ತಾರೆ. ನಮ್ಮ ಅಪ್ಪನೇ ಹುಡುಗಿಯರ ಜೊತೆ ಜಾಸ್ತಿ ಮಾತಾಡ್ತಾರೆ. ಅಂದ್ರೆ ಅವ್ರೇನ್ ನಾವು ಮತ್ತೇನಷ್ಟು ಕೇರ್ ಮಾಡಲ್ಲ. ನಮಗ್ ಗೊತ್ತವ್ರ ಅಕ್ಕ ತಂಗಿ ಅನ್ಕೊಂಡವ್ರ ಬಿಡ, ಹಂಗೇನಿಲ್ಲ. ಇವೆಲ್ಲ ಅನ್ಕೋಬಾರ್ದು, ಇವೆಲ್ಲ ಬ್ಯಾನ್ ಆಗ್ಬೇಕು ನನ್ ಮಗಂದು. ಏನಿದು ಒಬ್ಬರ ಮೇಲೆ ನೀವು ಕುಚುಕು ಕುಚುಕು ಅಂತ ಇರ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಭಾವನೆ ಅಂತವೆಲ್ಲ ನೋಡ್ಬಾರ್ದು ನೀವು. ಮದುವೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕಮಿಟ್ಮೆಂಟ್ ಏನು ಅಂತಾರ ಅನ್ಕೊಂಡು ಯಾರ್ಯಾರು ಒಬ್ಬೊಬ್ರು. ಆದರೆ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್, ನಾಟ್ ಲೈಫ್. ಓಕೆ, ಅದಕ್ಕೆ ಆ ಪಾರ್ಟ್ ಆಫ್ ಲೈಫ್ನ ಖುಷಿಯಿಂದ ಅದು ಒಂದು ಏನೋ ಒಂದು ಬಾಂಧವ್ಯ, ಒಂದು ರಿಲೇಶನ್ಶಿಪ್ಪು ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗು ಅದಾದ ಹರಡಿ ಹೋಗ್ತಿದ್ದಾಳೆ. ಆಮೇಲೆ ಹಿಂಗಾಗಿ ಮದುವೆ ಅನ್ನೋದು ಮೇಡ್ ಇನ್ ಹೆವೆನ್ ಅಂತ. ಓಕೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ಸೊ ಅದು ತುಂಬಾ ಹಳೇ ಕೋಟ್ ಆದ್ರೂ ಕೂಡ ಓಲ್ಡ್ ಈಸ್ ಗೋಲ್ಡ್. ಮದುವೆ ಮಾಡಬೇಕು ಅಂತ ಜವಾಬ್ದಾರಿ ಅಥವಾ ನಮಗೆ ಇದನ್ನ ಮುಗಿಸ್ಬಿಡೋಣ ಅಂತ ಪೇರೆಂಟ್ಸ್ ಆ ರೀತಿಯಲ್ಲಿ ಮದುವೆ ಮಾಡ್ಬೇಡ್ರಿ. ಅದು ಒಂದು
ಅಲ್ಲ ಗಡಬಡಿ ಅನ್ನಂಗಿಲ್ಲ, ಆದ್ರೆ ಕಮಿಟ್ಮೆಂಟ್ ಮುಗಿಸ್ಕೊಂಡ್ಬಿಡೋಣ ಅಂತ, ಮುಗಿಸ್ಕೊಂಡ್ಬಿಡೋಣ ಕೈ ತೊಳ್ಕೊಂಡ್ಬಿಡೋಣ, ಮದ್ವೆ ಮಾಡ್ಕೊಂಡು ಮುಗೀತಂತ. ಮದ್ವೆ ಅಂತಂದ್ರೆ ಮದ್ವೆ ಆದ್ಮೇಲೆ ಜಾಸ್ತಿ ಜವಾಬ್ದಾರಿ, 2 ಫ್ಯಾಮಿಲಿಗಳ ಜವಾಬ್ದಾರಿ ಅನಿಸ್ತದೆ. ಈಗ ಒಂದೇ ಫ್ಯಾಮಿಲಿ ಮೇಂಟೈನ್ ಮಾಡ್ತಿರ್ತೀವಿ, ಆದ್ರೆ ಮದ್ವೆ ಆದ್ಮೇಲೆ 2 ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕಿರ್ತೀವಿ. ಸೊ ಹಿಂಗಾಗಿ ಮದ್ವೆ ಅವಸರ ಮಾಡಬಾರ್ದು ಅಂತಲ್ಲ, ಅದು ಟೈಮ್ ಅನ್ನೋದು, ಅದು ಟೈಮ್ ನೋಡಿ ಬರ್ತದೆ. ಆಮೇಲೆ ಇನ್ನೊಂದೇನಂದ್ರೆ ಈಗೀಗ ಅನ್ಸೋ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಇಂಡಿಪೆಂಡೆಂಟ್ ಆದ್ಮೇಲೆ ಹುಡುಗಿಯರ್ ಮದುವೆ ಆಗ್ತಿದ್ದಾರೆ. ಬಿಕಾಸ್ ಆಫ್ ಎಲ್ಲಾನು ಕ್ರೈಸಿಸ್ ಆಯ್ತು, ಇವನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಯ್ತು, ಆಮೇಲೆ ಇವನ್ ಅವ್ರ ಮನೆಯಲ್ಲಿ ಬೆಳೆಸಿರ್ತಾರೆ, ಅಫೋರ್ಡಬಲ್ ಇರ್ತಾರೆ, ಬೆಳೆಸಿರ್ತಾರೆ. ಆ ರೀತಿ ಅವ್ರಿಗೂ ಕೆಲಸ ಅಥವಾ ಮಾಡ್ತೀವಿ ದುಡಿತೀವಿ ಅಂದ ತಕ್ಷಣ ಅದು ಒಂಥರ ಅದು ನಮಗೆ ಏನೋ ಕೆಳದರ್ಜೆ, ಅವ್ರಿಗೆ ಅದು ಒಂದು ಹೆಲ್ಪ್ಫುಲ್ ಅಲ್ಲ, ಡೈರೆಕ್ಟ್ ಆಗಿ ಹೆಲ್ಪ್ಫುಲ್ ಹುಡುಗಿ ಒಂದೇನೋ ಹೆಲ್ಪ್ ಮಾಡ್ಕೊಂತ ಆಮೇಲೆ ಅವಳು ನೋಡ್ಕೊಂತಿದ್ದಾಳ ಅಂದ್ರೆ ಒಂದ್ ಒಳ್ಳೆ ವಿಷಯ ಅದು. ಅವ್ರು ಏನೇನು ಟೈಮು ಆಯ್ತು, ಆಮೇಲೆ ಡೆಸ್ಟಿನಿ ಆಯ್ತು, ಆಮೇಲೆ ಏಜು ಇದೆಲ್ಲ ಮೊದ್ಲೇ ಬರ್ದು ಕಳಿಸ್ಬಿಟ್ಟಾನೆ. ಆಮೇಲೆ ಯಾಕೆ ಸುಮ್ನೆ, ಆಮೇಲೆ ಇನ್ನೊಂದೇನೈತಂದ್ರೆ ಸ್ವಲ್ಪ ಜಾಸ್ತಿ ಸೊಸೈಟಿ ಪ್ರೆಷರ್ ಮಾಡಬಾರ್ದು, ಏಜ್ ಆಗೈತೆ ಮಾಡ್ಬಾರ್ದು. ಆಮೇಲೆ ನಮ್ಮಪ್ಪ ಏನೋ ಹೇಳಕ್ ಬರ್ತದೆ ತಡಿ, ಅವ್ರನ್ನ ನಾವು ಮಾತಾಡಕ್ಕೆ ಕೊಡಲ್ಲ ಅಂತ ನಮಗೆ ಅಲಿಗೇಷನ್ ಬೇಡ. ಅವ್ರು ಎಷ್ಟ್ ಮಾತಾಡ್ತಾರಲ್ಲ ಈ ವ್ಲಾಗ್ ನ ಕವರ್ ಮಾಡಕ್ ಆಗಲ್ಲ, ಅದಕ್ಕೆ ನಾವು ಸ್ವಲ್ಪ ಹಾಕತ್ತಿಲ್ಲ. ಹಂಗಂತ ಅವ್ರಿಗೆ ಮಾತು ಬರಲ್ಲ ಅಂತಲ್ಲ, ಅವ್ರು ಮಾತಾಡಿದ್ರೆ ಮುಂದಿನ ಮನುಷ್ಯ ಅಳೋ ಪರಿಸ್ಥಿತಿ. ಮತ್ತೆ ಹಂಗೇನಿಲ್ಲ, ಅವ್ರಿಗೆಲ್ಲ ಮಾತು ಬರ್ತಾವೆ. ಸುಮ್ನೆ ಇಲ್ಲ ಡಿಪಾರ್ಟ್ಮೆಂಟ್ ಇಷ್ಟು ಕೆಲಸ ಮಾಡಕ್ ಆಗ್ತದಿಲ್ಲ ಅವ್ರು. ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಆಮೇಲೆ ಮದುವೆ ಆದ ಬಳಿಕ ಏನಾಗುತ್ತೆ ಅಂದ್ರೆ, ಈಗ ಲೇಡೀಸ್ ಯಾಕೆ ಇಂಡಿಪೆಂಡೆಂಟ್ ಅಂದ್ರೆ, ಈಗ ಪ್ರತಿಯೊಂದು 10 ರೂಪಾಯಿ ಆದ್ರೂ ಗಂಡನ ಕಡೆ ಕೇಳ್ಬೇಕಂತ ಒಂದ್ ಎಲ್ಲರಿಗೂ ಆಗುದಿಲ್ಲ. 10 ರೂಪಾಯಿ 100 ರೂಪಾಯಿ ಭಾಳ ಮಂದಿ ನೋಡಿದೀನಿ. 100 ರೂಪಾಯಿ ಬೇಕಾದ್ರೆ ಗಂಡ ಕಡೆ ಗಂಡ ಅವನು ಕೊಡ್ತಾನ ಕೊಡುದಿಲ್ಲ, ಅದಕ್ಕೆ ಅಲ್ಲಿ ಜಗಳ ಹೋಗ್ತಾನ ಆಗ್ತಾವ. ಸೊ ಅದಕ್ಕೆ ಅವ್ ಎಲ್ಲದಕ್ಕೂ ಪ್ರತಿಯೊಂದು 10 ರೂಪಾಯಿ 100 ರೂಪಾಯಿ ಯಾರಿಗ ಅಕಸ್ಮಾತ್ ರಿಲೇಷನ್ ಮನೆಗೆ ಹೋದ್ರು ಏನೋ ಕೊಡ್ಬೇಕಾದ್ರೂ ಸಹ ಗಂಡನ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಆ ಒಂಥರ ಅದು ಬರುದು ಬೇಡ ಅಂತ ಹೇಳಿ ಲೇಡೀಸ್ ಏನ್ ಮಾಡ್ತಾರೆ, ನಾವು ಸ್ವಲ್ಪ ಅರ್ನ್ ಮಾಡೋಣ, ನಮ್ದು ಯೂಸ್ ಆಗುತ್ತೆ, ಪ್ಲಸ್ ಸ್ವಲ್ಪ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ, ನಮ್ದು ಹೆಲ್ಪ್ ಆಗುತ್ತೆ, ನಮ್ಗೂ ಎಲ್ಲರೂ ಹೋದ್ರೆ ಇಂಡಿಪೆಂಡೆಂಟ್ ಖರ್ಚು ಮಾಡಬಹುದು ಅಂತ ಹೇಳಿ ಅವ್ರು ಎಲ್ಲಾರು. ಇಲ್ಲ ಆಕ್ಚುಲಿ ಪೇರೆಂಟ್ಸ್ ಕೇಳಕ್ಕೂ ಕಷ್ಟನೇ ಆಗ್ತದ. ಈಗ ನಮ್ದು ಹೆಂಗೈತ್, ನಾವ್ ಅಲ್ಲೊಂದ್ ಚೈಲ್ಡ್ ಅಂತ ಅನಿಸ್ವಲ್ಲಿ, ಮನೆಗೆ 2 ಇದ್ರೆ 3 ಜನ ಇದ್ರೆ ಬಾಳ ಪ್ರಾಬ್ಲಮ್ ಆಗ್ತದ. ಹೇಳ್ತಾರ ಅವ್ರ ಅಪ್ಪ ಅಮ್ಮ ಆದ್ರ 10 ರೂಪಾಯಿ ಒಂದ್ ಏನೋ ಒಂದ್ ಮಾಡಿರೋ 10 ರೂಪಾಯಿ 20 ರೂಪಾಯಿ ತಂದು ಕೊಡ್ತಾರೆ, ಬ್ಯಾಡ ಅಂದ್ರೆ ಕೇಳೋದಿಲ್ಲ ಅಂತ. ಇಲ್ಲ ಅಷ್ಟಾದ್ರೂ 10 ರೂಪಾಯಿ 50 ರೂಪಾಯಿ ಆದ್ರೂ ಕೊಡ್ತಾರ, ಅದ್ರ ಮಾತ್ರ ಇದ್ರು ಸುಧಾ. ಸರ್ ಹಿಂಗೇನಾಗೈತೆ, ನಾ ಮನೆ ಹೇಳಿದ್ನಲ್ಲ, ದುಡ್ಡು ಇದ್ರೆ ಜೀವನಾಗ ಸಿಗನ್ ಕಾಲ ಅಂತ. ಹೊರಗೆ ಹೋದ್ರೆ ಒಂದ್ 500,000 ಇಲ್ಲ ಅಂದ್ರೆ ಏನೂ ಆಗಂಗಿಲ್ಲ, ಮನೆ ವಾಪಸ್ ಹೋಗಿ ಮುಟ್ಬೇಕಂದ್ರ. ಮೊದ್ಲೆಲ್ಲ ಹೆಂಗಿತ್ತು ಪೂರ್ತಿ ಹಂಗೆ ಅವ್ರು ಬೆಳೆಸ್ತಿದ್ರು ನೋಡು, ನಿಮ್ ಗಂಡನ ಮನೇಲಿ ಅವ್ರು ಹೆಂಗ್ ಹೇಳ್ತಾರೆ ಅಂತ ಕೇಳ್ಕೊಂಡಿರ್ಬೇಕು, ಹಂಗ್ ಕೆಲ್ಸ ಮಾಡ್ಬೇಕು, ಹಿಂಗ್ ಕೆಲ್ಸ ಮಾಡ್ಬೇಕು ಅಷ್ಟೇ ಅಂತ. ಅದೆಲ್ಲ ಅದು ಸ್ವಲ್ಪ ಜನರೇಷನಲ್ ಸರಿ ಹೋಗ್ತದೆ ಅನ್ಸುತ್ತೆ. ಆಮೇಲೆ ಇನ್ನೊಂದೇನೈತೆ, ಒಂದು ಪ್ರೀತಿ ಅಷ್ಟೇ ಕೊಡ್ರಿ, ಅಟ್ಲೀಸ್ಟ್ ನಿಮಗೆ ಅವ್ರಿಗೆ ಅಫೋರ್ಡಬಲ್ ಆಗ್ಲಿಲ್ಲ ಅಂದ್ರೆ ಪ್ರೀತಿ ವಿಶ್ವಾಸ ಕೊಡ್ರಿ. ಅದೊಂದು ಅವರಿಗೆ ತಂದೆ ತಾಯಿಗೆ ಒಂದು ಇದು ಬರ್ಬೇಕಂದ್ರೆ ಕಾನ್ಫಿಡೆಂಟ್, ಆಯ್ತು ಬಿಡು ನನ್ನ ಮಗಳು ಒಂದು ಒಳ್ಳೆ ಜಾಗದಲ್ಲಿ ಹೋಗ್ಯಾಳೆ, ಒಂದು ಒಳ್ಳೆ ವ್ಯಕ್ತಿತ್ವ, ಒಂದು ಮನೆಗೆ ಹೋಗಿದ್ದಾಳ ಅನ್ನೋ ಒಂದು ಭಾವನೆ ಬಂದು ಅದೆಲ್ಲ ಥಾಟ್ ಮಾಡಿ ಅವರೆಲ್ಲ ಯೋಚನೆ ಮಾಡಿ. ಯಾಕೆ 25 ವರ್ಷ ಆಗು ಮದುವೆ ಆದ್ರೆ ನೆಕ್ಸ್ಟ್ ಅವ್ರ ಮಕ್ಳಿಗೆ ಮದುವೆ ಮಾಡೋಷ್ಟ್ರಲ್ಲಿ 25 ವರ್ಷ, ಇಟ್ಸ್ ನಾಟ್ ಎ ಈಸಿ ಥಿಂಗ್. 25 ವರ್ಷ ಒಂದು ಸಿಲ್ವರ್ ಜುಬ್ಲಿ ಅನುಭವ ಆಗಿರ್ತದೆ ಅವ್ರ ಲೈಫಲ್ಲಿ. ಸೊ ಹಿಂಗಾಗಿ ಹಿರಿಯರು ಎದಕ್ ಮಾಡ್ತಾರೆ, ಏನಾಗುತ್ತೆ ಒಂದು ವರ್ಕಲ್ಲಿ ನಾವೇನೋ ಒಂದು ಬಿಸಿ ಶೆಡ್ಯೂಲ್ ಮಾಡ್ಕೊಂಡಿವಂದ್ರೆ ಜಗಳಗಳು ಕಡಿಮೆ ಆಗ್ತದೆ. ಯಾಕಂದ್ರೆ ಅದೇ ಒಂದು ಟೆನ್ಷನ್ ಇರ್ತದೆ. ಕೊರೋನಾನಾಗ ನೋಡ್ರಿ ಎಲ್ಲ ಜಗಳನ ಜಾಸ್ತಿ ಅಂತಿದ್ರು, ಅದು ಬೇಗ ಎದ್ದೊಳೋದು, ಬೇಗ ಹೋಗೋದು, ಅದೊಂದು ಇವಾಗ ನೋಡಿ ನೀನೇ ಹೇಳ್ತಿ 10-10:30 ಅಂದ್ರೆ ಅವ್ನಿಗೆ ಊಟಕ್ಕೆ ಹಾಕ್ಬೇಕು ಅಂದ್ರೆ ನೀವು 9-9:30 ಅಂದ್ರೆ ನಿಮ್ದೆಲ್ಲ ಅದು ಒಂದು ರೊಟೀನ್ ಆಗ್ಬಿಡುತ್ತೆ. ಅದೇ ಅವ್ನ್ ಬಂದ್ಮೇಲೆ ಮತ್ ನಮ್ ಲೈಫ್ ಚೇಂಜಸ್ ಅಂತ ನಾನೇ ಹೇಳದ್ನಲ್ಲ, ಪೈಲ ಎಷ್ಟು ಫ್ರೀ ಅನ್ನಿಸಿದ್ರೆ ಈಗ ಆಗಂಗಿಲ್ಲ. ನಮಗೊಬ್ಬರು ಸಬ್ಸ್ಕ್ರೈಬರ್ ಸಜೆಷನ್ ಕೊಟ್ಟಿದ್ದಕ್ಕೆ ನಾವ್ ಹೇಳ್ತಿದ್ದೀವಿ, ಇದು ಒಳ್ಳೆ ಟಾಪಿಕ್ ಅನ್ನಿಸ್ತು ನಮಗ್. ಲೇಡೀಸ್ ಮೆಚುರಿಟಿ ಆದ ಮದುವೆ ಆದ್ರ ಅಂಡರ್ಸ್ಟ್ಯಾಂಡಿಂಗ್. ಎಷ್ಟೋ ಜನ ಗಡಬಡಿ ಮಾಡಿ ಮದುವೆ ಮಾಡ್ಕೋತಾರ, ಎಷ್ಟೋ ನೋಡಿ ಎಷ್ಟೋ ಚಲೋ ಮದುವೆ ಆಗತ್ತ, ಮಂಟಪದಾಗ ಅಲ್ಲೇ ಹೋಗಿ ವಾಪಸ್ ಆಗಿ ಬರ್ತಾರ, ಅಲ್ಲೇ ಸೆಗ್ರಿಗೇಷನ್ ಆಗ್ತಾ. ಪ್ಲಸ್ ಅದು ಅಲ್ಲದೆ ಮದುವೆಗೆ ಅಂಡರ್ಸ್ಟ್ಯಾಂಡಿಂಗ್ ಯಾವ್ದು ಏನೋ ಅವ್ರು ನೋಡಿ ಗಡಬಡಿ ಮಾಡಿರ್ತಾರ, ಹುಡುಗಿ ಲೈಕ್ ಇರುದಿಲ್ಲ ಮತ್ತು ಹುಡುಗ ಲೈಕ್. ಹೆಂಗ್ ಬಟ್ಟೆಪ್ಪ ನೀನು ಮಾಡ್ಬಾರ್ದಂಗ ನೋ ಬಿಕಾಯ್ತು. ಸರ್ ರೂಢಿ ಮಾಡ್ಸಾರ ಹಂಗಂಗೆ ಬಾಯಿಗಿಡಿದ್ರೆ ರೂಢಿ ವಾಕ್ ಮಾಡೋದು ನೋಡು, ಎಲ್ಲ ಕಲ್ತಾನ ಅವನು ಈಗ. ಮೊದ್ಲೇನು ನಂಗಿಲ್ಲ ಅಪ್ಪ, ಈಗೆಲ್ಲ ಕಲ್ತಾನ ಅವನು. ನೋಡಿಲ್ಲ ವಾಕ್ ಮಾಡೋದು ಹೆಂಗೆ ಹೇಳ್ಕೊಟ್ಟಾರ ಸರ್ ಅವನಿಗೆ. ನಾವು ಟ್ರೈನ್ ಡಾಗ್, ನಮ್ಮ ಟ್ರೈನ್ಡ್ ಡಾಗ್.
ನಮ್ಮ 300 ಆಗದಾನ, ಹಂಗಿಲ್ಲ ಅವನು ಸಾದಾ ಅಲ್ಲ ಅವನೆಲ್ಲ ಬೇರೆ ಐತೆ. ನೋಡಲ್ಲ ಹೆಂಗೆ ಬಾಯಿ ಹಿಡ್ಕೊಂಡು ಹೋಗ್ತದ. ನಿಂಗೆ ಮನುಷ್ಯರೇ ಮಾಡ್ತಾರ ಹೇಳಿದ್ರೆ ಒಂದ್ಸಲ ಸರ್ ಹೇಳ್ಕೊಟ್ಟಾರ ಮತ್ತೆ ಎಲ್ಲ ಮಾಡೋದು ಕಲ್ತಾನ ನೋಡೋಣ. ನಮ್ಮಲ್ಲಿ ಒಂದು ಹುಲಿ ಐತೆ, ಅದ್ರ ಜೊತೆ ಒಂದು ಮರಿ ಹುಲಿ ಹೋಗ್ತೈತೆ ನಾನು ಈಗ. ಒಂದು ಹುಲಿ ನಡೆದು ಬಂದಂಗೆ ಬಂಗಾರಿ ನೋಡೆಲ್ಲ ಹೆಂಗೆ ಸ್ವಲ್ಪ ನೋಡಿ. ನೀವು ಸರ್ ಬಂದಿದ್ದೀನ ಸುಮ್ಮನೆ ಕೇಳ್ಕೊ ಇಲ್ಲಿದ್ದ ನಮಗೆ ಕಾಣಿಸ್ತೀವಿ. ನೀವು ಸರ್ ಕೇಳ್ಕೊ ನೋಡು ಹುಲಿ ಹಿಡ್ಕೊಂಡ್ಬರ್ತಾರಲ್ಲ ಹಂಗೈತಿ. ಬಬ್ಬಾ ಅಪ್ಪೋ ಇಡು ಹಿಂಗ್ಯಾಕೆ ಮಾತಾಡ್ತಿಡು. ಇಡು ನೋಡ್ರಿ ಇಡನೆಲ್ಲರೂ. ನೀ ಹಿಂಗಿಡಿದ್ರೆ ಫುಲ್ ನಿನಗೆ ನೀ ಕಾಯಿ ಸಿಗ್ತದ ನಾನು ಹಂಗಿದ ನಾನು ಮಟ್ಟು ಐಸ್ ಕ್ರೀಮ್ ಪಾಪ ಇಡು. ಇಡು ಐಸ್ ಕ್ರೀಮ್ ಪಾಪ ಇಡು. ಒಂದು ಸಾಯಿಬಾಬ್ ಹೋಗಿ ಸಾಯಿಬಾಬ್ ಕೃಷ್ಣ ಹಾಕಿರ್ಬೇಕು. ಆ ಬೇಬಿ ಸಬ್ಸ್ಕ್ರೈಬರಿಗೆಲ್ಲ ಕಳಿಸ್ ನಿಮ್ಮವ್ರೆ ಆಗ್ಲಿ ಅಂತ ಹೇಳ್ಬೇಕು. ಒಂದಿಂದ ಭಾಳ ವ್ಯೂ ಬಂದ್ವು ಅದಕ್ಕೆ. ಆ ಬೇಬಿಗೆ ಅರ್ಥ ಆಗಲ್ಲ. ಅವನ್ ಮತ್ತೆ ಎಲ್ಲ ಯುವಕರು ನೋಡ್ತಾರೆ ಬೇಬಿ ಬಂದ ಅಂತೇಳಿ 4 ಜನ. ಭಾಳ ದಿನ ಆಗಿತ್ತು ಗೈಸ್, ಬರೀ ಜೀವನ ನಿಲ್ತಾನ, ನಾನು ನಿಂತ ಇದ್ದಿಲ್ಲ. ಕಾರ್ ನಿಲ್ಲೋದಕ್ಕೆ ನಾ ತಗೊಂಡಿನ ಜೀವನ್ ತಗೊಂಡನ ಅರ್ಥ ಆಗೋಲ್ದು. ಇಲ್ಲ ಗೈಸ್ ಇದು ನನ್ನ ಕಾರ್ ಇದು. ಅವನು ಬಂದಿದ್ರು ಕೂಡ ನಾನು ನಿಲ್ತಿದ್ದೆ. ನಮ್ಮ ಟಗರು ಇದು ಓಕೆನಾ? ನಿಮ್ಗೆ ಹೆಸರು ಟಗರು, ಕಿಯಾ ನಮ್ಮ ಟಗರು. ಇನ್ನೋವಾಗ ಆನೆ ಅಂತಾರೆ, ಇದು ನಮ್ಮ ಟಗರು. ನಿಂತ್ರವ್ನು ಹೆಂಗೆ ಸುಮ್ಮನೆ ಕೊಡ್ತಾನ ನೋಡು. ಅವ್ನ ಗಾಡಿನ ಕಾರ್ನ ಕರ್ಕೊಂಬಂದ್ರೆ ದೊಡ್ಡ ಖುಷಿ ಅವನಿಗೆ. ನೋಡಿ ಮಕ್ಕಂತಿದ್ದಾನು ಅವ್ನು. ನನಗೇನು ಅಡ್ಡ ಬರಲ್ಲ. ನೀ ಸನ್ ರೂಫ್ ನಾನು ನಿಂದ್ರು ಏನು ಬೇಕಾದ್ ಮಾಡಂತಾನ ಅವನು. ಅಪ್ಪು ನಿಂಗೆ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಗೊತ್ತಾ? ಹುಡುಗರು ನೀನೇ ಮಾತಾಡಿಸ್ತಿದ್ರು ನೋಡೋರು. ಬಬ್ಬು 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 ಯಾರು? So hello, namaste, assalamu alaikum, sat sri akal. ರಿಪೀಟ್ ಹಾಕಿ ನಾನು. Welcome to Vaseline. And ಆತನ 9 ಗಂಟೆಗೆ ಮತ್ತೆ ಬರೋದಲ್ಲೇ. Big Boss, co-powered by Daniel Properties, special part. ನಾವು ಕನ್ನಡ ಬಿಗ್ ಬಾಸ್ ಡಿಕೋಡ್ ಮಾಡಿ ಹೇಳ್ತೇವೆ ಅಂತೇಳಿ ನೋಡೋಣ ಹೇಳ್ತೇವೆ ಅಂತ. Excited? ಯಾಕಂದ್ರೆ ಹಿಂದಿ ಬಿಗ್ ಬಾಸ್ ಹಾರ್ಟ್ ಹಾಕಣತೈತೆ. I'm not cookie. ಕೈ ತೋರಿಸ್ಬೈದಾರ. ಸಲ್ಮಾನ್ ಬಾಯ್ ಕೊಡ್ತಿದ್ದಾರೆ. Inspire हो गया हूँ. phone ला देना यार. ಐ ಲೈಕ್ ಸಲ್ಮಾನ್ ಬಾಯ್ಸ್ ಅಟಿಟ್ಯೂಡ್. ಅದೇನೇ ಇರಲಿ. ಹ್ಯಾಂಡಲ್ ಎವ್ರಿ ಸಿಚುವೇಶನ್ ಲೈಕ್ ಯುವರ್ ಹೋಸ್ಟ್ ಸಲ್ಮಾನ್ ಖಾನ್. ಜನರಲ್ ಏನು ಮಾತಾಡೋದು, ಜನರಲ್ ಆಗಿ ಮಾತಾಡೋದು ಎಲ್ಲರೂ ಕೂಡ ಅದೇ ಹೇಳಿರೋದು. ಒಬ್ಬರಿಗೆ ಅಂತಲ್ಲ, ಒಬ್ಬರಿಗೆ ಮಾಡೋದು ಎಲ್ಲ. ಇವತ್ತಿನ ಎಪಿಸೋಡ್ ಕಿಚ್ಚ ಸುದೀಪ್ ಸೇಮ್ ಇಲ್ಲ, ನಾವು ಅದನ್ನ ಹೇಳಿದ್ವಿ. ಅದ್ರಾಗ ಏನಿದೆ ಡಿಫ್ರೆನ್ಸ್ ಇದೆ. ನಮ್ದು ಸಲ್ಮಾನ್ ಬಾಯ್ ಏನ್ ಹೇಳ್ತಾರೆ, ನಾವೇನ್ ಹೇಳ್ತೀವಿ ಅದನ್ನ. मैं क्या बोलूं, मेरे अलग